ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೋಡಿ, ಇವತ್ತು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪಿಂದ ಒಂದು ಹೊಸ ರುಚಿ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟನ್ನು ಮೊದಲು ನೀಟಾಗಿ ಸಾನಿ ಹಿಡ್ಕೊಂಡು ಅದಕ್ಕೆ ಉಪ್ಪು ಸೇರಿಸಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣ ಪುಡಿ ಸೇರಿಸಿಬಿಟ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ನೀರಲ್ಲಿ 3 ರಿಂದ 4 ಬಾರಿ ತೊಳಿಬೇಕು. ತೊಳೆದು ಈ ರೀತಿ ಕಟ್ ಮಾಡಬೇಕು. ಕಟ್ ಮಾಡಿ ನಾವು ರೆಡಿ ಮಾಡಿಕೊಂಡ ಹಿಟ್ಟಿಗೆ ಹಾಕಿ ನಾದ್ಕೊಳ್ಬೇಕು. ಮೊದಲು ಹಾಗೆ ನಾದ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಗಟ್ಟಿಯಾಗಿ ನಾದ್ಕೊಳ್ಬೇಕು. ತುಂಬ ಮೆತ್ತಗಾದರೆ ಇದು ಚೆನ್ನಾಗಿ ಆಗೋದಿಲ್ಲ. ಈ ರೀತಿ ಮಿದ್ದಿ ನಾದ್ಕೊಳ್ಬೇಕು. ಆಮೇಲೆ ಒಂದು ಚಪಾತಿ ಮಣೆ ಮೇಲೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಹಿಟ್ಟನ್ನು ಮಿದ್ದಿ ಹದ ಮಾಡ್ಕೊಳ್ಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಈ ರೀತಿ ನೋಡಿ ಹಸಿಬೇಕು. ಹಸಿದು ಈ ರೀತಿ ಮಾಡಿಟ್ಕೊಂಡು ಆಮೇಲೆ ಒಲೆ ಮೇಲೆ ಬಾಳಿಗೆ ಇಟ್ಟು ಕುದಿಯುತ್ತಿರುವಾಗ ಹಸಿದುಕೊಂಡಂಥ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಕುದಿಸ್ಕೊಳ್ಬೇಕು. ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರಬೇಕು. ನೋಡಿ, 2 ರಿಂದ 3 ನಿಮಿಷ ಅಥವಾ 4 ನಿಮಿಷ ಆದರೂ ಪರವಾಗಿಲ್ಲ. ಕುದ್ದಾದ ಮೇಲೆ ಇವುಗಳನ್ನು ಈ ರೀತಿ ಕಟ್ ಮಾಡಬೇಕು. ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇವನ್ನು ಒಗ್ಗರಣೆ ಹಾಕ್ಕೊಳ್ಬೇಕು. ನೋಡಿ, ಬಾಣಲೆಗೆ ಒಂದು ಪಾತ್ರೆ ಇಟ್ಟು ಎಣ್ಣೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ನೀಟಾಗಿ ಕೈ ಆಡಿಸಿ ಸ್ವಲ್ಪ ಅರಿಶಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು. ಆಮೇಲೆ ನಾವು ಲಿಂಬೆ ರಸ ಹಿಂಡಿಬಿಟ್ಟು ನಾವು ರೆಡಿ ಮಾಡಿಕೊಂಡಂಥ ಕಡಬುಗಳನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು. ತುಂಬ ರುಚಿಯಾದ ಹೆಲ್ದಿಯಾದ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಕಲಿಸಿದಾದಮೇಲೆ ಮೊಸರಿನ ಜೊತೆ ಸರ್ವ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.